ಬಾಲರಾಜವಾಡಿ ಹೆಸರು ಬರೋದಕ್ಕೂ ಮುಂಚೆ ಒಂದು ಹೆಸರಿತ್ತು ನಿಮಗೆ, ಹೌದು. ಏನು? ನಿಜವಾಗಿ ಅದು ಬಾಲರಾಜವಾಡಿ ಅಲ್ಲ, ಅದು ಬಲರಾಜವಾಡಿ. ಬಲರಾಜವಾಡಿ ಬಲರಾಜವಾಡಿ. ಕೆಲವರಿಗೆ ಗೊತ್ತಾಗಲ್ಲ ಬೇಗ. ಹೌದು, ಅದು ಏನಾಗುತ್ತೆ, ನೀವು ಇಂಗ್ಲೀಷಲ್ಲಿ ಹೊಡೆದಾಗ ಅದು ಹಂಗೆ ಬಾಲ ಹೌದು ಆಗ್ಬಿಡುತ್ತೆ. ಹೌದು ಹೌದು, ಹಂಗೆ ಆಗಿದೆ ತುಂಬ ಸಲ. ಸೊ ಬಲರಾಜವಾಡಿಗೆ ನನ್ನ ನಿಜವಾದ ಹೆಸರು ಲಿಂಗರಾಜ್ ಅಂದ್ಬಿಟ್ಟು. ನಾನು ನಾಟಕದಲ್ಲಿ ಮೊದಲನೇ ನಾಟಕ ಜಸ್ಮ ಓಡನ್ ಅಂತ, ಅದರಲ್ಲೊಂದು ಪಾತ್ರ ಬರುತ್ತೆ ಬಲ ಅಂತ. ಆ ಬಲ ಅನ್ನೋ ಪಾತ್ರದಿಂದಾಗಿ ಇಡೀ ರಂಗಭೂಮಿಯಲ್ಲಿ ಆ ಒಂದು ಹೆಸರಲ್ಲೇ ನಾನು ಪ್ರಸಿದ್ಧಿನ ಪಡ್ಕೊಂಡೆ. ಎಲ್ಲರೂ ಕೂಡ ಬಲ ಅಂತ ಕರೆಯಕ್ಕೆ ಶುರು ಮಾಡಿದ್ರು, ಲಿಂಗರಾಜನೊಂದು ಮರೆತರು. ಸೊ ಹಾಗಾಗಿ ನಾನು ಸಿನಿಮಾಕ್ಕೆ ಬಂದ ಮೇಲೆ ಲಿಂಗರಾಜಲ್ಲಿ ರಾಜ್ ಇಟ್ಕೊಂಡು, ನಮ್ಮದು ತಂದೆ ತಾಯಿ ಹುಟ್ಟೂರು ದೊಡ್ಡಿಂದವಾಡಿ ಅಂತ ಕೊಳ್ಳೇಗಾಲದ ಹತ್ರ, ಅಲ್ಲಿಯ ವಾಡಿ ಇಟ್ಕೊಂಡು ಬಲರಾಜ್ ವಾಡಿ ಅಂತ ಸ್ಕ್ರೀನ್ ನೇಮ್ ಮಾಡಿದೆ. ನಿಮ್ಮ ಹೆಸರಿನಲ್ಲಿ ಕೂಡ ಸಾಕಷ್ಟು ಸೇರಿಸ್ಕೊಂಡು ಮಾಡೋದು, ಏನು ಸುಮ್ಮನೆ ಕರೆದಿರೋವಂಥದ್ದು ಅಲ್ಲ ಅದು. ಹೌದು. ಈ ರೀತಿಯಾಗಿ ಹೆಸರನ್ನ ಶುರು ಮಾಡ್ಕೊಂಡು, ಬಟ್ ಆದರೆ ನೀವು ರಂಗಭೂಮಿಯಿಂದ ಬಂದಂತಹ ಒಂದು ಕಲಾವಿದರು ಅನ್ನೋಂಥದ್ದು ಗೊತ್ತಿರುವಂತಹ ವಿಚಾರ. ಈಗ ಸಿನಿಮಾದಲ್ಲಿ ನೋಡ್ತಾನೇ ಇದ್ದೀವಿ, ಸಾಕಷ್ಟು ಸಿನಿಮಾದಲ್ಲಿ 2024ರಲ್ಲಿ ನಾನು ಕಂಡಿಗೆ ನಿಮ್ಮ ಒಂದು 8ರಿಂದ 9 ಸಿನಿಮಾ ರಿಲೀಸ್ ಆಗಿದೆ, ನೀವು ನಟನೆ ಮಾಡಿರೋದು. 2024ರಲ್ಲಿ ಒಟ್ಟು ನಾನು ಸರ್ಚ್ ಮಾಡಿರೋದ್ರಲ್ಲಿ, ಯಾಕಂದರೆ ನಿಮಗಿನ್ನೂ ಜಾಸ್ತಿ ಗೊತ್ತಿರುತ್ತೆ. ನನಗೆ ಒಂದು ರಿಸರ್ಚ್ ಪ್ರಕಾರ ನಾನು ನೋಡಿದೆ ರಿಲೀಸ್ ಆಗಿರೋದು ಹೇಳ್ತಿದ್ದೀನಿ, ಇನ್ನು ಆಗದೇ ಇರೋದು ಎಷ್ಟಿದೆಯೋ ಏನೋ ಗೊತ್ತಿಲ್ಲ, ಬಟ್ ಆಗಿರೋದು ನಾನೊಂದು ಸ್ವಲ್ಪ ಹುಡುಕ್ದಾಗ ಗೊತ್ತಾಯಿತು. ಇಷ್ಟು ಬ್ಯುಸಿ ಆಗಿರುವಂಥವ್ರು ನಮಗೆ ಸಿಗ್ತಾರಾ ಅಂತ ಎಲ್ಲ ಒಂದು ಕಡೆ ಯೋಚನೆ ಇತ್ತು. ಸಾಕಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೆ, ಇವತ್ತು ಸಿಕ್ಕಿದ್ದೀರಾ. ಎಲ್ಲ ಒಂದು ವಿಚಾರಗಳನ್ನು ಮಾತಾಡೋಣ. ನಿಮ್ಮ ಒಂದು ಸಿನಿ ಜರ್ನಿಯ ಬಗ್ಗೆ ಶುರು ಮಾಡ್ತಾ ಹೋಗೋಣ. ಮೂಲತಃ ನಿಮ್ಮ ಊರ ಹೆಸರು ಹೇಳಿದ್ರಿ, ಮುಂದೆ ನೀವು ಹೆಂಗೆ ಚಿಕ್ಕವರಿಂದ ಬೆಳೆದು ಬಂದಿದ್ದ ಹಾದಿ, ಯಾಕಂದರೆ ಈಗ ಅಲ್ಲಿ ನೀವು ಕಾಂತಾರದಲ್ಲಿ ಕೂಡ ಮಾಡಿದ್ರೆ, ಅದಕ್ಕೂ ಮುಂಚೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಮಾಡಿದ್ರೆ, ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು. ಮಾತಾಡ್ತಾ ಹೋಗೋಣ, ನಿಮ್ಮ ಸಿನಿ ಜರ್ನಿಯನ್ನು ಶುರು ಮಾಡಿ. ನೀವು ಸಿನಿ ಜರ್ನಿ ಅಂತಂದರೆ 1997ರಲ್ಲಿ ನೋಡು ಬನ್ನಮ್ಮೂರ ಅಂತ ನಂದು ಮೊದಲನೇ ಸಿನಿಮಾ. ಆ ಸಿನಿಮಾದ ನಿರ್ದೇಶಕರು ಬಂದು NR ನಂಜುಂಡೇಗೌಡರು, ಕುಮಾರ್ ಗೋವಿಂದ್ ಹೀರೋ, ದೊಡ್ಡಣ್ಣ ಮತ್ತು ಮುಖ್ಯಮಂತ್ರಿ ಚಂದ್ರವರೆಲ್ಲ ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ಸು. ನಮ್ಮ ಮೈಸೂರಿನ ಭಾಗದಲ್ಲೇ ಸಿನಿಮಾವನ್ನು ಮಾಡಬೇಕು ಅಂತ ಬಂದಾಗ ನಾವು ತಂಡವಾಗಿ ನಿರಂತರ ಅಂದ್ಬಿಟ್ಟು ನಮ್ಮದೊಂದು ನಾಟಕ ತಂಡ ಕಟ್ಕೊಂಡಿದ್ವಿ. ನಾವೆಲ್ಲರೂ ಸೇರಿ ಅದರೊಟ್ಟಿಗೆ ಅಸೋಸಿಯೇಟ್ ಆಗಿ, NR ನಂಜುಂಡೇಗೌಡರು ಕೂಡ ರಂಗಭೂಮಿಯ ಹಿನ್ನೆಲೆಯಿಂದಲೇ ಬಂದಿದ್ದಂಥವರು. ಸೊ ಹಾಗೆಲ್ಲ ಸೇರಿ ಮಾಡೋಣ, ಅಲ್ಲಿಯ ಕಲಾವಿದರು ಎಲ್ಲ ಸೇರಿ ಮಾಡೋಣ ಅಂತಂದ್ಬಿಟ್ಟು ನಾವು ಅಲ್ಲಿ ಅವರಿಗೆಲ್ಲ ಕೋಆರ್ಡಿನೇಟ್ ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಈ ಪಾತ್ರಗಳಿಗೆ ಯಾರ್ಯಾರು ಮಾಡ್ಬೋದು ಹೇಗೆ ಅಂತಂಥ ಸಂದರ್ಭದಲ್ಲಿ ನಾನು ಅಭಿನಯಿಸಿದೆ. ಅದರಲ್ಲಿ ನಿಮ್ಗೆ ಗೊತ್ತಿರಬೇಕು, ಸಿಲ್ಲಿಲಲ್ಲಿ ಶ್ರೀನಿವಾಸ್ ಗೌಡ್ರು ಅಂತಿದ್ದಾರೆ, ಭಾಳ ಫೇಮಸ್. ಅವರು ನಾನು ಇಬ್ಬರು ಮೊದಲನೇ ಬಾರಿಗೆ ಸಿನಿಮಾದಲ್ಲಿ ಮಾಡಿದ್ದು, ಇಬ್ಬರು ಜೊತೆಲೇ ಮಾಡಿದ್ದು, ಒಬ್ರಿಗೊಬ್ರು ಆಪೋಸಿಟ್ ಕ್ಯಾರೆಕ್ಟರ್ಗಳು ಮಾಡಿದ್ವಿ. ಆ 97ರ ನಂತರ ನಾವು ಸಂಪೂರ್ಣವಾಗಿ ರಂಗಭೂಮಿಲೇ ತೊಡಗಿಸ್ಕೊಂಡೆ. ಮತ್ತೆ ನಾನು ಸಿನಿಮಾಗೆ ಬಂದಿದ್ದು ನನ್ನ ಸೆಕೆಂಡ್ ಇನ್ನಿಂಗ್ಸು 2015-16 ಸಮಯದಲ್ಲಿ ಅನ್ಸುತ್ತೆ. 15 ಸೆಪ್ಟೆಂಬರ್ 7 ಆ ದಿನವೂ ಜ್ಞಾಪಕ ಇದೆ. ಆ ಸಿನಿಮಾಕ್ಕೆ ಕ್ಲ್ಯಾಪ್ ಮಾಡಿದ್ರು KV ರಾಜ್ ಅವರು. KV ರಾಜರಿದ್ದರು ಅವರು. ನನ್ನ ಆ ಸಿನಿಮಾ ಹೆಸರು ಬಡ್ಡಿಮಂಗ್ ಲೈಫ್ ಅಂತ, ಸೆಕೆಂಡ್ ಇನ್ನಿಂಗ್ಸ್. ಆದರೆ ಅದು ರಿಲೀಸ್ ಆಗಿದ್ದದ್ದು ನಾನು 25ನೇ ಸಿನಿಮಾ ಆಗಿ. ಇಮಿಡಿಯೇಟ್ ಶುರು ಆಗಿದ್ದೇನೆ ನನಗೆ PH ವಿಶ್ವನಾಥ್ ಅವ್ರದ್ದು ಸುಳಿ ಅಂತ ಅಂದ್ಬಿಟ್ಟು, ಶ್ರೀನಾಥ್ ಅವರು ಲೀಡ್ ಮಾಡಿದರು ಅದರಲ್ಲಿ. ತುಂಬ ಒಳ್ಳೆಯ ಸಿನಿಮಾ ಅದು. ಆ ಸಿನಿಮಾದಲ್ಲಿ ಇದಾದಮೇಲೆ ಇಮಿಡಿಯೇಟ್ ಬಂತು ಅದೇ ಮೊದಲನೇ ಸಿನಿಮಾ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಮೊದಲನೇ ಸಿನಿಮಾ ಅಂದರೆ ಸುಳಿ ಸಿನಿಮಾ. ಅದಾದಮೇಲೆ ಸತತವಾಗಿ ಬರ್ತಾ ಹೋಯಿತು. ವರ್ಧನ ಮಾಡಿದೆ, ಒನ್ಸ್ ಮೋರ್ ಕೌರವ S ಮಹೇಂದ್ರ ಅವ್ರದ್ದು. ಆಮೇಲೆ ಮಫ್ತಿ ಮಾಡಿದೆ. ಮಫ್ತಿ ನಂದು 6ನೇ ಸಿನಿಮಾ. ಹಾಗೆ ನೋಡಿದರೆ ನನಗೆ ಹೆಸರು ತಂದು ಕೊಟ್ಟಿದ್ದು ಹಾಗೂ ನನ್ನ ಗುರುತಿಸಿದ್ದು ಮಫ್ತಿ ಸಿನಿಮಾ ಪ್ರಪ್ರಥಮ ಬಾರಿಗೆ. ಅದಕ್ಕೂ ಮುಂಚಿತವಾಗಿ ನನ್ನ ಗುರುತಿಸಿದ್ದು ಕಟಕ ಸಿನಿಮಾ. ರವಿ ಬಸ್ರವರು ನಿರ್ದೇಶನ ಮಾಡಿದರು. ಭಾಳ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ರವಿ ಬಸ್ರವ್ರ ಜೊತೆ. ಭಾಳ ಒಳ್ಳೆಯ ಕೆಲಸಗಾರರು ರವಿ ಬಸ್ರವರು, ಇವತ್ತಿಗೂ ಅಷ್ಟೇ ಅವತ್ತಿಗೂ ಅಷ್ಟೇ. ಆ ಸಿನಿಮಾದಲ್ಲಿ ನಾನು ಮಾಡಿದಾಗ ಭಾಳ ಒಳ್ಳೆಯ ಹೆಸರು ಬಂತು, ಕಟಕ ಮತ್ತು ಮಫ್ತಿ. ಅದಾದಮೇಲೆ ಸಿನಿಮಾಗಳು ಮಾಡ್ತಾ ಹೋದೆ. ಎಲ್ಲದರ ನಡುವೆ ನನಗೆ ಪ್ರಪ್ರಥಮ ಬಾರಿಗೆ ತೆಲುಗಲ್ಲಿ ನನಗೆ ಕರೆ ಬಂದಿದ್ದು ರಾಮಗೋಪಾಲ ವರ್ಮಾ ಅವರ ಒಂದು ನಿರ್ಮಾಣದ ಸಿನಿಮಾ ಭೈರವ ಗೀತ. ಹೌದು. ನಾನು ಮತ್ತು ಡಾಲಿ ಸರ್ ಇಬ್ಬರು ಕೂಡ ಮೊದಲನೇ ಬಾರಿಗೆ ನಾವು ತೆಲುಗಲ್ಲಿ ಮಾಡಿದ ಸಿನಿಮಾ ಅದು.
ಅದು ಒಂದಷ್ಟು ಹೆಸರು ತಂದು ಹೆಂಗೆ ಅಲ್ಲಿ ಬೇರೆ ಇಂಡಸ್ಟ್ರಿಗೆ ಹೋಗ್ತೀರಾ ಕನ್ನಡದಿಂದ, ಅಲ್ಲಿ ಹೆಂಗೆ ಇಂಡಸ್ಟ್ರಿ ಅಂದರೆ ನಮ್ಮ ಇಂಡಸ್ಟ್ರಿಗೆ ಅಲ್ಲಿಗೆ ಹೋಲಿಕೆ ಮಾಡೋದು ನೋಡೋದು? ಅಲ್ಲ, ನಾವು ಹೋಲಿಕೆ ಮಾಡೋದೇ ಮೂಲಭೂತ ತಪ್ಪು. ಆದರೆ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿದೆ. ನಾನು ತಮಿಳಲ್ಲೂ ನೋಡಿದ್ದೀನಿ, ಹೋಗಿಲ್ಲ, ಬಟ್ ತಮಿಳದ್ದು ಇಲ್ಲೇ ಯೂನಿಟ್ ಜೊತೆ ಕೆಲಸ ಮಾಡಿದ್ದೀನಿ. ಮಲಯಾಳಮಲ್ಲೂ ಮಾಡಿದ್ದೀನಿ, ಹಾಗೆ ತೆಲುಗಲ್ಲೂ ಮಾಡಿದ್ದೀನಿ. ತೆಲುಗಲ್ಲಿ ಜಾಸ್ತಿ ಮಾಡಿದ್ದೀನಿ ನಾನು ಸಿನಿಮಾಗಳು. ಆದರೆ ರಿಲೀಸ್ ಆಗಿರೋದು ಒಂದೇ, ಭೈರವ ಗೀತ. ಇನ್ನೂ 6 ಸಿನಿಮಾ ರಿಲೀಸ್ ಆಗಿದೆ. ರಾಮ್ ಗೋಪಾಲ್ ವರ್ಮಾ ಅವರು ನಿಮ್ಮನ್ನ ಸಿಕ್ಕಿದ್ದು, ಮಾತಾಡಿಸಿದ್ದು, ನೀವು ಅವ್ರ ಜೊತೆ ಮಾತಾಡಿದ್ದು ಏನಾದರೂ ಆಗಿತ್ತಾ? ರಾಮ್ ಗೋಪಾಲ್ ವರ್ಮ ಅವರು ಆ ಸಿನಿಮಾದ ಪ್ರಥಮದ ಒಂದು 4-5 ದಿನ ಅವರೇನೆ ಡೈರೆಕ್ಟ್ ಮಾಡಿದ್ರು ಜೊತೆ. ಆಮೇಲೆ ಕೆಲವೊಂದು ಸೀನ್ಗಳನ್ನು ನಾವು ಮೊಬೈಲ್ ವಿಡಿಯೋ ಮುಖಾಂತರ ನಾವುಗಳು ಪ್ಲ್ಯಾನ್ ಮಾಡ್ತಾಯಿದ್ವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.